ನಿಮ್ಮ ಅಧ್ಯಕ್ಷರು ನನಗೆ ಯಾವಾಗೋ ಮಾತಾಡೋದು ಮಾತನ್ನ ವಾಪಸ್ಸು ಹಾಕಿದ್ರು. ಅವರು ರಾಜಕೀಯ ಟಿವಿ ಅವ್ರ ತರ ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು, ನಾನು ಹೇಳಿದ್ರು, ಮಧು ಹೇಳಿದ್ರು ಅಂತ ತಿರ್ಗಾ ಟಿವಿಲಿ ಹಾಕಿ ನಮ್ಗೆ ತೋರಿಸ್ತಾ ಇದ್ದಾರೆ. ಬಹಳ ಹುಷಾರು, ಏನು ಮಾತಾಡಬಾರ್ದು ನಿಮ್ಮ ಹತ್ರ. ಬರೀ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಏನ್ ಹೇಳಿದವರು, ಅದೇನಾ? ಆಯ್ತು. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್ ಅಂತ ಹೇಳಿದ್ರು. ಇನ್ನೊಂದು ಮರ್ತ್ಬಿಟ್ರು, ಮೋರ್ ವರ್ಕ್ ಮೋರ್ ಮಿಸ್ಟೇಕ್, ಲೆಸ್ ವರ್ಕ್ ಲೆಸ್ ಮಿಸ್ಟೇಕ್, ನೋ ವರ್ಕ್ ನೋ ಮಿಸ್ಟೇಕ್ಸ್. ಸುಮ್ನೆ ಕೂತಿದ್ರೆ ಅವನೇನು ತಪ್ಪೇ ಮಾಡಲ್ಲ, ನಡೆಯೋನು ಎಡುತ್ತಾನೆ. ನಡೀದೆ ಸುಮ್ನೆ ಕೂತ್ಕೊಂಡು ಅವನೇನು ಮಾಡಕ್ ಹೋಗಲ್ಲ. ಹಂಗ ಏನಾದ್ರು ಒಂದು ಒಳ್ಳೇದು ಮಾಡಕ್ ಹೋಗ್ಬೇಕಾದ್ರೆ ಬೇಕಾದಷ್ಟು ತಪ್ಪುಗಳು ಆಗ್ತದೆ. ಇವೆಲ್ಲ ತಾನೇ? ಓಕೆ, ಇರ್ಲಿ. ಬಂಧುಗಳೇ, ಇವತ್ತು ನಾವೆಲ್ಲ 55ನೇ ವರ್ಷದ ಈ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಭ್ರಮದಲ್ಲಿ ಇದ್ದೇವೆ. ನಮ್ಮ ಯಾರೋ ಶಿಕ್ಷಕರು ಒಂದೊಳ್ಳೆ ಅಧ್ಯಯನ ನನಗೆ ತೋರಿಸಿದ್ರು. ಯಾರು ಇದನ್ನು ಮಾಡಿದಾರೋ ವೇದ ವಿಲಾಸ್ ಇನ್ಸ್ಟಿಟ್ಯೂಷನ್ ಅವರು, ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಳ್ಳೇದ್ ಮಾಡೋದನ್ನ ನಾವು ಪ್ರಶಂಸನೆ ಮಾಡಲೇಬೇಕಲ್ಲ. ಒಬ್ಬ ಉಪಮುಖ್ಯಮಂತ್ರಿಯಾಗಿ, ನಾನೊಬ್ಬ ಶಿಕ್ಷಣ ಪ್ರೇಮಿಯಾಗಿ ಅವರಿಗೆ ಅಭಿನಂದಿಸ್ತೀನಿ. ಅಮ್ಮನ ನೆನಪು ಪ್ರೀತಿಯ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ನೀವೆಲ್ಲ ಒಂದು ಶಿಕ್ಷಕನ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಗುರು ಸ್ಥಾನವನ್ನ ಪಡ್ಕೊಂಡು ಈ ವೃತ್ತಿನ ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ, ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಇದೊಂದು ದೊಡ್ಡ ಪವಿತ್ರವಾದಂತ ವೃತ್ತಿ ಆಯ್ಕೆ ಮಾಡ್ಕೊಂಡಿದ್ದೀರಿ. ನಾವು ಎಷ್ಟೇ ದೊಡ್ಡವರಾಗಿರ್ಲಿ, ಕೊನೆಗೆ ಶಿಕ್ಷಣ ಯಾರು ನಮ್ಗೆ ಮೂಲ ಶಿಕ್ಷಕರು, ನಮ್ಮ ರಾಮಚಂದ್ರ ಅವರು ಹೇಳ್ದಂಗೆ ಮೇಷ್ಟು ಅನ್ನೋ ಪದ ಇದೆಯಲ್ಲ, ಟೀಚರ್, ಅದನ್ನ ಯಾರು ಕೂಡ ಮನೇಲಿ ತಂದೆ ತಾಯಿ ಮಾತು ಕೇಳೋದಿಲ್ಲ. ಇಲ್ಲ ನಮ್ಮ ಮೇಷ್ಟ್ರು ಹೆಂಗೆ ಹೇಳಿದಾರೆ, ನಮ್ಮ ಟೀಚರ್ ಹೆಂಗೆ ಹೇಳಿದ್ದಾರೆ ಅಂತ ಮಗು ಹೇಳ್ತದೆ. ನೃಪ ರಪ ಹಪ ಹರಿಸದ, ತಾಯಾದಿ ದಕ್ಕಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ, ಗುಪ್ತ ನಿಧಿ ಒಂದೇ ವಿದ್ಯೆ. ಆ ವಿದ್ಯೆಯ ವೃತ್ತಿಯನ್ನ ಆಯ್ಕೆ ಮಾಡಿದಂತ ನೀವು, ನಿಮಗೆ ನಾವು ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಲೇಬೇಕಾಗಿದೆ. ಸೊ ತಾವು ಈ ಸಮಾಜನ ಬೆಳೆಸ್ತಾ ಇದ್ದೀರಿ, ನಿಮ್ಮ ಮಕ್ಕಳೆಲ್ಲ ಬೆಳೆಸ್ತಾ ಇರೋದು ನೀವು, ಸಮಾಜವನ್ನೇ ಬೆಳೆಸ್ತಾ ಇದ್ದೀರಿ. ಒಂದು ಹೂವು, ಒಂದು ಜ್ಞಾನದ ವಿದ್ಯೆ, ಹೂವು ಹರಡ್ತಾ ಇರ್ತದೆ. ಅದರ ಪರಿಣಾಮ, ಅದರ ವಾಸನೆ ಯಾವ ರೀತಿ ಆ ಮಗು ಬೆಳೀತದೆ ಅಂತೇಳಿ ಬೆಳೆದಾಗ ಮಾತ್ರ. ನೀವೆಷ್ಟೇ ವಯಸ್ಸಾದ್ರೂ ಕೂಡ ಕೊನೆಗೆ ನಿಮ್ಮ ಶಿಷ್ಯ, ನಿಮ್ಮ ಮಕ್ಕಳು, ನೀವು ಪಾಠ ಕೊಟ್ಟಂತ ಮಕ್ಕಳು ಈ ಸಮಾಜದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಾಗ ನಿಮ್ಗಾಗ ಸಂತೋಷ ಇನ್ನೇನು ಅನ್ನೋದಿಲ್ಲ. ನಿಮ್ಗೆ ಲಂಚನೂ ಇಲ್ಲ, ಈಗ ಪೆನ್ಷನ್ ಬೇರೆ ಬರ್ತಾ ಇದ್ದೀರಿ. ಆದ್ರೆ ಇಂಥ ಸಂದರ್ಭದಲ್ಲಿ ಕೊನೆಯ ಆಸೆ, ನನ್ನ ಶಿಷ್ಯ, ನಾನು ತಯಾರು ಮಾಡಿದಂತ ಮಗು ಈ ಮಟ್ಟಕ್ಕೆ ಬೆಳೆದಿದೆಯಲ್ಲ ಅಂತ ಒಂದು ಸಂತೋಷವನ್ನು ಪಡುವಂತ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ. ಇತಿಹಾಸವನ್ನ ಓದುವಂತ ಆಗ್ಬಾರದು, ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಮಕ್ಕಳನ್ನ ನೀವು ತಯಾರು ಮಾಡಬೇಕೇ ಹೊರತು ಬೇರೆ ಯಾವುದೋ ಬರೀ ಓದಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ನೀವು ಪ್ರತಿಯೊಂದು ಮಕ್ಕಳನ್ನು ಕೂಡ
ಗೋಲು ಬಹಳ ಉತ್ತಮವಾಗಿ ಬೆಳಿಬೇಕು ಅಂತೇಳಿ ನಾನು ಯಾವುದೋ ಸಂದರ್ಭದಲ್ಲಿ ಯಾವುದೋ ಶಾಲೆಗೆ ಹೋದಾಗ ಹೇಳ್ತಾ ಇದ್ದೆ, ಯು ಶುಡ್ ರಿಮೆಂಬರ್ 4D. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಅಂತ. ಹಂಗೆ ಮಕ್ಕಳು ಇವತ್ತು ನಾವು ದೊಡ್ಡ ಕನಸನ್ನ ಕಾಣಲಿಕ್ಕೆ ಅವ್ರನ್ನ ತಯಾರು ಮಾಡಬೇಕು, ತಪ್ಪಲ್ಲ. ಆ ಕನಸು ಆಲೋಚನೆಗಳು ಇವತ್ತು ಮಕ್ಕಳಿಗೆ ಬರಲಿಲ್ಲ ಅಂತಾದ್ರೆ, ಆ ಆಲೋಚನೆಯನ್ನು ಬರಬೇಕಾದ್ರೆ ಡಿಸಿಪ್ಲಿನ್ ನಾವು ಬೆಳೆಸಿಲ್ಲ ಅಂತಾದ್ರೆ, ನೀವು ತಯಾರು ಮಾಡಿದಂತ ಪ್ರೈಮರಿ ಎಜುಕೇಶನ್ ಅಲ್ಲಿ ನೀವೇನು ಒಂದು ಫೌಂಡೇಶನ್ ಹಾಕ್ತೀರಿ, ಆ ಫೌಂಡೇಶನ್ ಕೊನೆವರೆಗೂ ಕೂಡ ಇರ್ತದೆ ಅನ್ನೋದು ನನಗೆ ನಂಬಿಕೆ. ಸೊ ಅದರಿಂದ ಬದುಕಿನ ಹೆಜ್ಜೆಯ ಗುರುತುಗಳನ್ನ ನೀವೇ ಇದನ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ತಾವು ತ್ಯಾಗ, ತಮ್ಮ ಬದುಕಿನಲ್ಲೇ ಒಂದು ದೊಡ್ಡ ತ್ಯಾಗವನ್ನ ಈ ಶಿಕ್ಷಣ ವೃತ್ತಿಯನ್ನ ಮಾಡಿಕೊಂಡು ನೀವೆಲ್ಲ ಬರ್ತಾ ಇದ್ದೀರಿ. ಇವತ್ತು ನಾನು ತಮ್ಗೆ ಹೇಳುದು, ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟ ನಿಮ್ಮ ನೋವು ಇದೆ, ನಾನಿಲ್ಲ ಅಂತ ನಾನು ಹೇಳುದಿಲ್ಲ. ನಿಮ್ಮ ಅಧ್ಯಕ್ಷರು ಬಹಳ ದೊಡ್ಡ ಸಂಘಟನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಪುಟ್ಟಣ್ಣವರು, ರಾಮಾಜಿಗೌಡರು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ, ಗುರಿಕಾರ್, ಚಂದ್ರಶೇಖರ್ ಅವರೆಲ್ಲ ಕೂಡ ಬಹಳ ರೀತಿ ನಿಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮಧು ಬಂಗಾರಪ್ಪನವರು ಕೂಡ ಫಸ್ಟ್ ಸ್ಟಾರ್ಟಿಂಗ್ ನಾನು ಸ್ವಲ್ಪ ಹೊಡಿತಾ ಇದೆ ಅವ್ರಿಗೆ, ಇವ್ರನ್ನ ಇಟ್ಕೊಳ್ರಿ, ಇವ್ರು ಬೇಕಾಯ್ತದೆ ಅಂತ ಹೇಳಿ. ಯಾಕೆಂದ್ರೆ ನೀವು ನಮ್ಮನ್ನ ಇಳಿಸ್ಲೂಬಹುದು, ನಮ್ಮನ್ನ ಮೇಲೆ ಕೆರ್ಸ್ಲೂಬಹುದು, ನನ್ಗೆ ಗೊತ್ತಿದೆ ಆ ಶಕ್ತಿ. ಆದ್ರೆ ಉಪಕಾರ ಸ್ಮರಣೆ ನೀವು ಇಟ್ಕೊಂಡಿರ್ಬೇಕು. ಇಟ್ಕೊತಿರ್ತಾನೆ ಉಪಕಾರ ಸ್ಮರಣೆ, ಅದನ್ನ ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ ಕೆಲವರು ಭಾವನೆ ಮೇಲೆ ಎಲ್ಲನ್ನೂ ತೆಗೆದುಕೊಂಡು ಹೋಗ್ತಾರೆ. ನಾವು ಬದುಕಿನ ಮೇಲೆ ನಮ್ಮ ತೀರ್ಮಾನಗಳು, ನಂದು ಸಿದ್ದರಾಮಯ್ಯನವರು ಏನೇ ತೀರ್ಮಾನ ಮಾಡಿದ್ರು ನಾವು ಬದುಕಿನಲ್ಲಿ ನಾವು ತೀರ್ಮಾನವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಸೊ ಹಂಗೆ ಪ್ರೀತಿಯಿಂದ ಮಾತಾಡಿದಂತ ಮಾತು, ನಂಬಿಕೆಯನ್ನ ಹೆಜ್ಜೆಯನ್ನ ಇಟ್ಕೊಂಡು ನಾವು ನಿಮ್ಮ ಮೇಲೆ ಅಪಾರವಾದಂತ ವಿಶ್ವಾಸ ಇಟ್ಕೊಂಡು ನಿಮ್ಮ ಅನೇಕ ಸಮಸ್ಯೆಗಳನ್ನ ಬಹಳ ಪ್ರಾಮಾಣಿಕವಾದಿಂದ ತೀರ್ಮಾನವನ್ನ ಮಾಡಿದ್ದೇವೆ. ಈಗ ನಾನು ವಿಚಾರಿಸ್ತಾ ಇದ್ದೆ, 1 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆ ಖಾಲಿ ಇದೆ. ಇದು ಸರ್ಕಾರಕ್ಕೆ ಅರಿವಿದೆ. ನಿನ್ನೆ ತಾನೇ ನಾವು ದಿಟ್ಟವಾದಂತ ತೀರ್ಮಾನ ತೆಗೆದುಕೊಂಡು, ಯುವಕರುಗಳಿಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ, ನಾವು ಕೆಲವು ಇಂಟರ್ನಲ್ ರಿಸರ್ವೇಶನ್ ವಿಚಾರ ನಿಲ್ಸೋದು ಸರಿ ಇಲ್ಲ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ನಿನ್ನೆ ತಾನೇ ತೀರ್ಮಾನ ಮಾಡಿ ಇರುವಂತಹ 2.5 ಲಕ್ಷ ಹುದ್ದೆಯಲ್ಲಿ 3-4 ಇನ್ಸ್ಟಾಲ್ಮೆಂಟ್ ನಲ್ಲಿ ತುಂಬಬೇಕು ಅಂತೇಳಿ ತೀರ್ಮಾನ ಮಾಡಿ ನಿನ್ನೆ 56,000 ಹುದ್ದೆಗಳನ್ನ, ಸರ್ಕಾರಿ ಹುದ್ದೆಗಳನ್ನ ತುಂಬಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕೋರ್ಟ್ ಬೇರೆ ವಿಚಾರ ಏನೇ ಆಗ್ಲಿ ಅಂತೇಳಿ ಮುಖ್ಯಮಂತ್ರಿಗಳು ನಾವು 5 ಗಂಟೆಗಳ ಕಾಲ ಇದರ ಸಾಧಕ ಬಾಧಕಗಳನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆಯನ್ನ ನಾವು ಮಾಡಿದ್ದೇವೆ. ಹಳ್ಳಿಗಳಲ್ಲಿ ಒಳ್ಳೆ ಉತ್ತಮವಾದಂತಹ ಶಿಕ್ಷಣ ಸಿಗಬೇಕು. ನಮ್ಮ ಹಳ್ಳಿ ಮಕ್ಕಳಿಗೆ ನೀವು ಯಾವ ಮಕ್ಕಳನ್ನ ತಯಾರು ಮಾಡ್ತಾ ಇದ್ದೀರಿ, ಇದು ನಿಮ್ಗೆ ಬಹಳ ಕಷ್ಟಕವಾದಂತ ಕೆಲಸ. ಯಾಕೆಂದ್ರೆ ಹಳ್ಳಿಲಿ ಪ್ರತಿಯೊಂದು ಮಗು ಕೂಡ ಅವರ ಆಲೋಚನೆ ಯಾವುದೇ ತಂದೆಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಕಳಿಸ್ಬೇಕು, ಕಾನ್ವೆಂಟ್ ಕಳಿಸ್ಬೇಕು ಅನ್ನೋದು ಒಂದು ಮೊದಲಿಂದ ಕೂಡ ತಲೆಗೆ ಬಂದಿದೆ. ನಮ್ಮ ಹಳ್ಳಿ ಮಕ್ಕಳು ಕೂಡ ಉತ್ತಮವಾದಂತ ವಿದ್ಯಾಭ್ಯಾಸ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ಕಳ್ಕೊಳ್ತಾ ಇದೆ. ಅದಕ್ಕೆ ಮಧು ಬಂಗಾರಪ್ಪನವರು ನೀವು ನಮ್ಮ ಮಕ್ಕಳ ಸ್ಟ್ರೆಂತ್ ಅನ್ನ ಶಾಲೆಗಳಲ್ಲಿ ಹೆಚ್ಚಿಸಬೇಕು ಅಂತೇಳಿ ನಿಮ್ಗೆ ಈ ಜವಾಬ್ದಾರಿಯನ್ನ ಅವರು ಕೊಟ್ಟಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯ ಮಾಡಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ CSR ಪಾಲಿಸಿ ಮಾಡಬೇಕು ಅಂತೇಳಿ ಒಂದು ಪಾಲಿಸಿ ಮಾಡಿದ್ದೇವೆ. ನಮ್ ಕೆಲವು ಮಂತ್ರಿಗಳು, ನಾನು ಅದನ್ನ ಹೆಸರಕ್ಕೆ ತಯಾರಿಲ್ಲ, ಒಂದು ಸಣ್ಣ ಅವರಿಗೆ ಅರ್ಥ ಬೇರೆ ಮಾಡಿಸಿದ್ರು. ನನಗೆ CSR ಪಾಲಿಸಿಲಿ 8,000 ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲಿ CSR ಹಣ ಉತ್ಪತ್ತಿ ಆಗ್ತಾ ಇದೆ. ಅದು ಬೇರೆ ಎಲ್ಲೂ ಹೋಗಬಾರದು. ಹಣ ಗ್ರಾಮೀಣ ಪ್ರದೇಶದ ಗೌರ್ಮೆಂಟ್ ಶಾಲೆಗಳಲ್ಲಿ ಈ ಉತ್ತಮವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ಅದನ್ನ ಮೀಸಲಾಗಿ ಇಡಂತ ಒತ್ತಾಯ ಮಾಡಬೇಕು ಅನ್ನೋದು
ನಮ್ಮ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ನ ಸಂಕಲ್ಪ ಅದು. ಅದಕ್ಕೆ ನಾವು ತಯಾರು ಮಾಡಿದ್ದೇವೆ, ಒಂದು ಪಾಲಿಸಿ ಮಾಡಿದ್ದೇವೆ. ಅದನ್ನ ಗೈಡ್ಲೈನ್ ಆಟಿಟ್ಯೂಡ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ನನಗೂ ಈಗ ಸಮಾಧಾನ ಇಲ್ಲ. ಕಡ್ಡಾಯ ಹೇಳಬೇಕು ಅವ್ರಿಗೆ. ಅವರ CSR ನಮ್ಮ ಮಕ್ಕಳು ಹಳ್ಳಿಯಿಂದ ಟೌನ್ಗಳಿಗೆ, ಹಳ್ಳಿಯಿಂದ ನಗರಕ್ಕೆ ಬರೋದನ್ನ ನಿಲ್ಲಿಸಬೇಕು. ಅಲ್ಲೇ ಒಳ್ಳೆ ಶಾಲೆ ಕೊಡಬೇಕು. ನಾನು ಪುಟ್ಟಣ್ಣವ್ರಿಗೆ ಮತ್ತು ಬೇರೆ CBSE ಶಾಲೆಗಳಿಗೆ ಅವ್ರಿಗೆ ಬೇಕಾದ್ರೆ ಸಹಾಯ ಮಾಡಿದೀವಿ. ನಾನೀಗ ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಎಲ್ಲ ಸಂಸ್ಥೆಗಳು ಒಳ್ಳೊಳ್ಳೆ CBSE ಶಾಲೆ, ICSE ಶಾಲೆ, ಇಂಗ್ಲಿಷ್ ಶಾಲೆ, ಯಾರ್ಯಾರು ಆರ್ಥಿಕವಾಗಿ ಚೆನ್ನಾಗಿದೆ ಶಾಲೆ, ಅವರೆಲ್ಲ ಕಡ್ಡಾಯವಾಗಿ ಒಬ್ಬೊಬ್ಬ ಶಾಲೆ ಒಂದೊಂದು ಗವರ್ಮೆಂಟ್ ಶಾಲೆಯನ್ನ ಅಡಾಪ್ಟ್ ಮಾಡಿಕೊಂಡು ಟೀಚರ್ಸ್ ನ ಅಲ್ಲಿ ಕಳಿಸಿ ಅವರೇ ಸಂಬಳನ ಕೊಟ್ಕೊಂಡು ಈ 90,000 ಟೀಚರ್ ಅನ್ನು ಕೂಡ ಅವರೇ ಭರ್ತಿ ಮಾಡಿಸಿ ಅವರ ಅವರ ಮಟ್ಟಕ್ಕೆ ಈ ಶಾಲೆಗಳನ್ನ, ನಮ್ಮ ಗವರ್ಮೆಂಟ್ ಶಾಲೆಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು. ಮುಂದಿನ ದಿನದಲ್ಲಿ ಆ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ನನ್ನ ಮಗಳು ಹೇಳಿದ್ದೇನೆ, ನೀನು 3 ಶಾಲೆ ನಡೆಸ್ತಾ ಇದೆಯಾ, ನೀನು ಅಡಾಪ್ಟ್ ಮಾಡ್ಕೋ ನಮ್ಮ ಹಳ್ಳಿ ಶಾಲೆಗಳನ್ನ ಅಂತ. ನನ್ನ ಕ್ಷೇತ್ರದಲ್ಲೇ 3 ಶಾಲೆಗಳನ್ನ ಅಡಾಪ್ಟ್ ಮಾಡ್ಕೊಂಡು ನಾವು 6 ಜನ 7 ಜನ ಖಾಲಿ ಇದ್ರೆ ನಾವಿಲ್ಲಿಂದ ಟೀಚರ್ ಆಯ್ಕೆ ಮಾಡಿ ನಾವು ಸಂಬಳ ಕೊಟ್ಟುಕೊಂಡು ನಾವು ಮಕ್ಕಳನ್ನ ತಯಾರು ಮಾಡುವಂತ ಕೆಲಸವನ್ನ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ನಾನು ಕೂಡ ಒಬ್ಬ ಶಿಕ್ಷಣ ಪ್ರೇಮಿ. 2008ರಲ್ಲಿ ನಾನು ಗ್ರಾಜುಯೇಟ್ ಆದವನು ಮೈಸೂರು ಓಪನ್ ಯೂನಿವರ್ಸಿಟಿಲಿ. ನಾನು ಗ್ರಾಜುಯೇಟ್ ಆಗಿರ್ಲಿಲ್ಲ, MLA ಆದಾಗ, ಮಂತ್ರಿ ಆಗಿದ್ದಾಗ. ನಾನು ಒಂದು ಶಿಕ್ಷಣದ ಬಗ್ಗೆ ಎಷ್ಟು ಜ್ಞಾನ ನಮ್ಗಿಲ್ಲ ಅಂದ್ರೆ ಎಷ್ಟು ತೊಂದರೆ ಆಗ್ತದೆ ಅಂತೇಳಿ ಆ ಶಿಕ್ಷಣದ ಬಗ್ಗೆ ಅಪಾರವಾದಂತ ಅನುಭವ ಹೊತ್ಕೊಂಡು ಈ ಶಿಕ್ಷಣಕ್ಕೆ ನಾವು ಮಾಡ್ಕೊಂಡು ನಾವು ಬಂದಿದ್ದವನು. ಆದ್ರಿಂದ ಇವತ್ತು ತಾವೆಲ್ಲ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಬಹಳ ವಿಚಾರಗಳಿದೆ. ಈಗ ಬಂಗಾರಪ್ಪನವ್ರ ಕಾಲದಲ್ಲೂ ಕೂಡ ನಾವು ಕೃಪಾಂಕ ಕೊಟ್ಟು, ರಾಜೀವ್ ಗಾಂಧಿ ಅವರು ಬ್ಲಾಕ್ ಬೋರ್ಡ್, ಆಪರೇಷನ್ ಬ್ಲಾಕ್ ಬೋರ್ಡ್ ಅಂತ ಆ ಕಾಲದಲ್ಲಿ ಅವ್ರು ತಂದ್ರು. ನಿಮ್ಗೆ ಕುದುರೆ ಕೊಟ್ಟಿದೀವಿ, ನೀವು ಗ್ಲೋಬಲ್ ಮಟ್ಟಕ್ಕೆ ರೇಸ್ ಕುದುರೆ ಮಾಡಬೇಕು. ಬೆಂಗಳೂರಿನಲ್ಲಿ ಯಾವ ರೀತಿ ಮಕ್ಕಳು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗ್ತದೆ ಆ ಮಟ್ಟಕ್ಕೆ ನೀವು ತಯಾರು ಮಾಡಬೇಕು. ಅದು ನಿಮ್ಮೆಲ್ಲರ ಜವಾಬ್ದಾರಿ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನಿಮ್ಮ ಅಧ್ಯಕ್ಷರು ಒಂದು ದೊಡ್ಡ ಪಟ್ಟಿ ಕೊಟ್ಬಿಟ್ಟವ್ರೆ. ನಮ್ಮ ರಾಮಚಂದ್ರ ಅವ್ರು ಹೇಳ್ದಂಗೆ ಈ ಕಮ್ಯುನಿಸ್ಟ್ ಅವ್ರು ಕೊಡ್ತಾ ಇರ್ತಾರೆ ಈಗ ಪಟ್ಟಿನ, ಹಂಗೆ ದೊಡ್ಡ ಪಟ್ಟಿ ಒಂದು 40 ಏನೋ 30 ಕೊಟ್ಬಿಟ್ಟವ್ರೆ. ಇದೆ ಎಷ್ಟಿದೆಯಪ್ಪ? 26 ಇದೆ. 26 ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದನ್ನ ಈಗಾಗಲೇ NPS OPS ಇರ್ಲಿ, ಸ್ವಲ್ಪ ಈಗ ಸುಸ್ತಾಗಿದ್ದೀವಿ ನಾವು, ಆಮೇಲೆ ಚರ್ಚೆ ಮಾಡ್ತೀವಿ. ಇವತ್ತು ಕೆಲವು 50 ಮಕ್ಕಳ ಸಂಖ್ಯೆ ವಿಚಾರದಲ್ಲಿ ಮಾತಾಡಿದ್ದಾರೆ. ಒಂದು ನನ್ನ ಕೈಲಿದೆ, ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಸಂಘಕ್ಕೆ ಜಾಗ ಬೇಕು, ಸಂಘಕ್ಕೆ ಜಾಗ ಬೇಕು. ನೀವು ಚಿಂತೆ ಮಾಡೋದು ಬೇಡ. ನಮ್ಮ ಆಫೀಸರ್ಸ್ ನ ಕರಿತೀನಿ. ಬೆಂಗಳೂರು ನಗರದ ವ್ಯಾಪ್ತಿಯಲ್ಲೋ ಇಲ್ಲ BDA ವ್ಯಾಪ್ತಿಯಲ್ಲಿ ಎಲ್ಲರೂ ಒಂದ್ ಕಡೆ ನಿಮ್ ಕಚೇರಿಗೆ ಜಾಗ ಕೊಡುವಂತ ಕೆಲಸವನ್ನ ಈ DK ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರ ನಿಮ್ಗೆ ಮಾಡ್ತದೆ. ಅದೊಂದು ಮಾತ್ರ ಅಶ್ಯೂರೆನ್ಸ್ ಆಗ್ಬೋದಾ? ಆಯ್ತು. ಎರಡನೇದು, ಬೂತ್ ಲೆವೆಲ್ ಕೆಲಸನ ನಮ್ಗೆ ಕೈ ಬಿಡಿ ಅಂತ ಕೇಳ್ತೀರಿ. ದಯವಿಟ್ಟು ಬೇಡ. ನೀವು ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಬೇರೆಯವರು. ಒಂದು ಮನೇಲಿ 4 ಓಟ್ ಇತ್ತು ಅಂದ್ರೆ 2 ಓಟ್ನ ಒಂದು ಬೂತ್ ಅಲ್ಲಿ, 2 ನೋಟ್ನ ಇನ್ನೊಂದು ಬೂತ್ ಅಲ್ಲಿ ಹಾಕ್ತಾ ಇದ್ದಾರೆ. ಇದು ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ. ನೀವು ಶಿಕ್ಷಕರು ಎಲ್ಲ ಕೂಡ ನೀವೆಲ್ಲ ನ್ಯಾಯಬದ್ಧವಾಗಿ ಕೆಲಸ ಮಾಡೋರು. ಆ ಬಿಲ್ ತಗೊಂಡು ಈ ಒಂದು ಏನು ವೋಟಿಂಗ್ ಶಿಕ್ಷಣ ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವ ಮತ ಇದೆ, ಒಂದೇ ಕುಟುಂಬ ಒಂದೇ ಮನೇಲಿ ಇರಬೇಕು. ಆ ಕುತಂತ್ರಕ್ಕೆ ನೀವು ಅವಕಾಶ ಕೊಡದೆ ನೀವು ನ್ಯಾಯಬದ್ಧವಾಗಿ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ಕೂಡ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ತಮ್ದೇನೇ ವಿಚಾರ ಇದ್ರು ಕೂಡ ಇನ್ನ ಬಹಳ ವಿಚಾರ ಇದೆ. ಮುಖ್ಯಮಂತ್ರಿಗಳ ವಿಚಾರ, ಅವರ ಭಾವನೆ ಎಲ್ಲ ಕೂಡ ತಾವೆಲ್ಲ ಕೇಳಬೇಕು ಅಂತ ಹೇಳಿ ಬಹಳ ಕಾಯ್ಕೊಂಡಿದ್ದೀರಿ. ನಿಮ್ಮ ಅಧ್ಯಕ್ಷರು ಚರ್ಚಿಸಿದ್ದಾರೆ, ಆಗಲೇ ಮೊದಲು ಬೇಕಾದಷ್ಟು ಮಾತಾಡಿದ್ದಾರೆ, ಇನ್ನ ಬಹಳ ಜನ ಎಲ್ಲ ಮಾತಾಡಿದ್ದಾರೆ. ನಮ್ಮ ಹಳ್ಳಿಲಿ ಒಂದು ಮಾತಿದೆ,
ಮುಂಗಾರು ಮಳೆಗೆ ಸಿಗ್ಬೇಡ, ಕೊನೆ ಭಾಷಣಗಾರ ಆಗ್ಬೇಡ ಅಂತ. ಸೊ ಎಲ್ಲ ಚೆಚ್ಚಿ ನಿಮ್ಗೂ ಕೂಡ ಈಗೆಲ್ಲ ಸುಸ್ತಾಗಿದ್ದೀರಿ. ಚೀಫ್ ಮಿನಿಸ್ಟರ್ ಮಾತು ಕೇಳಿ ಈ ಸರ್ಕಾರ ಜೊತೆಯಲ್ಲಿ ನೀವಿರಬೇಕು. ಗ್ಯಾರಂಟಿ ತಾನೇ? ನಿಮ್ಮ ಆಶೀರ್ವಾದ ಈ ಸರ್ಕಾರಕ್ಕಿರಲಿ. ಇನ್ನು ಮುಂದಕ್ಕೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನಮ್ಮ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಗುರುಗಳಿಗೆ ಸಾಕ್ಷಾಂಗ ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.